ಬೆಂಡೆಕಾಯಿ ಪಲ್ಯ, ಕೀರೆ ಸೊಪ್ಪಿನ ಕೂಟು. ಈ ಶೆಕೆಯಲ್ಲಿ ಸ್ನಾನ ಮಾಡ್ಕೊಂಡು ಸರಿಯಾಗ್ಬಿಟ್ಟು ಹೊರಗಡೆ ಬರ್ತಿದಂಗೆ ಮತ್ತೆ ಬೇರ್ತಿರ್ತೀನಿ. ಎಷ್ಟು ಖರ್ಚು ಮಾಡೋದು ಗುರು? ಫಸ್ಟ್ ಟೈಮ್ வந்து ನನ್ನ ಅಪ್ಪ ನನಗೆ ಕಿಸ್ ಕೊಟ್ಟಿದ್ದಾರೆ. ಊರು ನೆಕ್ಸ್ಟ್ ಎರಡು ಇಷ್ಟ, ಮೈಸೂರು ಇಷ್ಟ, ಚೆನ್ನೈನೂ ಇಷ್ಟ. ಗುಡ್ ಮಾರ್ನಿಂಗ್ ಇಲ್ಲ, ಇಲ್ಲಿ ಈಗ ಗುಡ್ ಆಫ್ಟರ್ನೂನ್. ಬೆಳಿಗ್ಗೆನೇ ಎದ್ದು ಮಾಮೂಲಿ ಎಲ್ಲ ಕೆಲಸನ ಮುಗಿಸಿ, ಕ್ಲೀನಿಂಗ್ ಇತ್ತು, ಸ್ವಲ್ಪ ಮಿಕ್ಕಿದ ಕೆಲಸ ಎಲ್ಲ ಇತ್ತು ನೆನೆದು, ಅದೆಲ್ಲ ಮುಗಿಸಿ ಈಗ ಲಂಚ್ ಟೈಮ್ ಆಗೋಯ್ತು. 12:30. ನೆನ್ನೆ ಮ್ಯಾಚ್ ಮುಗಿಸ್ಕೊಂಡು ಬಂದು ಮನೇಲಿ ಮಲ್ಕೊಂಡಿದ್ದೆ. 2 ಗಂಟೆ ಆಯಿತು. ಆ ದಿವಸ ಅವನು ಎದ್ದಿದ್ದೆ 10 ಗಂಟೆ. ಅವ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ, 2 ಮೊಟ್ಟೆ ತಿನ್ಕೊಂಡ. ಈಗ 12ವರೆಗೆ ಹೊಟ್ಟೆ ಹಸಿ ಅಂತವನೇ, ಸೊ ಅವ್ನಿಗೆ ಊಟ ಕೊಡ್ತಿದ್ದೀನಿ. ಏನು ಅಡುಗೆ ನಮ್ಮ ಮನೇಲಿ ನೋಡೋಣ. ಬೆಳಗ್ಗೆ ಆದಿ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಹೇಳಿದ್ನಲ್ಲ, ನಾನು ಅಭಿನೂ ಸೇಮ್ ಅದೇ ಫ್ರೂಟ್ಸ್, ನಟ್ಸ್, ವೆಜ್ಜೀಸ್. ಲಂಚ್ ಏನಂತ ನೋಡೋಣ. ನಮ್ಮನೇಲಿ ಊಟ ಇವತ್ತು ಬೆಂಡೆಕಾಯಿ ಪಲ್ಯ, ಕೀರೆ ಸೊಪ್ಪಿನ ಕೂಟು, ರೈಸ್. ಇದಕ್ಕೆ ಬೆಂಡೆಕಾಯಿಗೆ ತಮಿಳಲ್ಲಿ ಕೋವಕ ಅಂತಾರೆ, ಸೊಪ್ಪಿಗೆ ಕೀರೆ ಅಂತಾರೆ, ರೈಸ್ಗೆ ಸಾದಮ್ ಅಂತಾರೆ. ಅನ್ನ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ನನ್ನ ಮಗನ ಕೊಡ್ತೀನಿ. ನಾನು ಅಭಿನೂ ಆಮೇಲೆ ತಿಂತೀನಿ, ಸ್ವಲ್ಪ ಕೆಲಸ ಇದೆ. ಆದಿ ಊಟ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತಾನೆ. ಆದಿವ್ಗೆ ಇಷ್ಟ ಅಲ್ವಾ ಕೀರೆ ಕೂಟು? ಪಲ್ಯ ತಿನ್ನು, ಪಲ್ಯ. ಮಕ್ಕಳಿಗೆ ಪಲ್ಯ ತಿನ್ಸೋದೇ ಕಷ್ಟ ಅಲ್ವಾ? ಎಸ್, ನಾವೊಂದು ಪಲ್ಯ ಬಿದ್ದೋಯ್ತು ಅಂತ ಹೇಳಿದ್ನಲ್ಲ, ಅದು ಸರಿ ಮಾಡ್ಸೋಕ್ಕೆ ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಈ ಶೆಕೆಯಲ್ಲಿ ಸ್ನಾನ ಮಾಡಿಕೊಂಡು ಸರಿಯಾಗ್ಬಿಟ್ಟು ಹೊರಗಡೆ ಬರ್ತಿದಂಗೆ ಮತ್ತೆ ಬೇರ್ತಿರ್ತೀನಿ. ಅಯ್ಯಪ್ಪ, ಆಟೋ ಕಾಯ್ತಾ ಇದೆ. ಅಣ್ಣ ಹಿಂಗೆ ಇದು ಆಟೋ. ಇದೆ ಇಲ್ಲಿ ಮಾಲ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಏರಿಯಾಲಿದೆ. ನಮ್ಮ ಏರಿಯಾ ಹೆಸರು 9 ರೋಡ್. ಅವನಿ ಡೆಂಟಲ್ ಇಲ್ಲಿಗೆ ಬಂದಿರೋದು. ಇಲ್ಲಿರೋ ಡಾಕ್ಟರ್ ಬಂದು ಆದಿ ಫ್ರೆಂಡ್ ಮಮ್ಮಿ, ಸೊ ಅವರಿಂದ ಪರಿಚಯ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಣ ಏನು ಹೇಳ್ತಾರೆ ಅಂತ. 30 ಆಗಿದೆ. ಎಷ್ಟು ಬಿಸಿಲು, ರಾಮ ರಾಮ. ಇದ್ರೆ ಟಾರ್ ರೋಡ್ ಮೇಲೆ ಬಿದ್ದಿರೋ ಬಿಸಿಲು ಗಾಳಿ ಸಮೇತ ಬಂದು ಮುಖ ಕುಡಿಬೇಕಾರೆ ಯಪ್ಪ, ಫುಲ್ ನನ್ನ ಬಟ್ಟೆ, ನನ್ನ ಫೋನ್ ಕೇಸೆಲ್ಲ ಸುಟ್ಟೋಗ್ತಾ ಇದೆ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಯಪ್ಪ, ಈ ಹಲ್ಲು ನೋವು 18 ವರ್ಷದಲ್ಲಿ ಸ್ಟಾರ್ಟ್ ಆಗಿತ್ತು. ಅದೇ ಹಲ್ಲು. ರೂಟ್ ಕೆನಾಲ್, ಇಂಪ್ಲಾಂಟ್, ಕ್ಲೀನಿಂಗ್, ಇನ್ಫೆಕ್ಷನ್, ಒಡೆದೋಯ್ತು ಕ್ಯಾಪ್ ಅಂದ್ಕೊಂಡು ಲೈಫೇ ಬೇಸತ್ತೋಗ್ಬಿಟ್ಟೈತಪ್ಪ. ಎಷ್ಟು ಖರ್ಚು ಮಾಡೋದು ಗುರು? ಇವತ್ತು ಎಂಗೇಜ್ಮೆಂಟ್ ಸ್ಟೋರಿ ಎಲ್ಲ ಕೇಳಿದ್ರಲ್ಲ, ಎಂಗೇಜ್ಮೆಂಟ್ ಆಲ್ಬಮ್ ನೋಡೋಣ ಆಯಿತಾ? ಓಕೆನಾ ಬಿ? ಓಕೆ. ಇವತ್ತ ಎಂಗೇಜ್ಮೆಂಟ್ ಸ್ಟೋರಿ ಹೇಳಿದ್ದು ನೆನ್ನೆ ಅಲ್ವಾ? ಹೌದು, ನಿನ್ನೆ ಸ್ಟೋರಿ ಕೇಳಿದ್ವಿ, ಇವತ್ತು ಆಲ್ಬಮ್ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ನೋಡ್ಬಿಟ್ಟು ಬಂದಿದ್ವಿ ಅಲ್ವಾ, ಸೊ ಮಾತಾಡಿಲ್ಲ ನಿಮ್ಮ ಜೊತೆ. ಸೊ ಈವ್ನಿಂಗ್ ಆಯಿತು 6 o'clock ಕೆಲಸವನ್ನು ಮುಗಿಸ್ಬಿಟ್ಟು ಆದಿ ಬಂದು ಆಟ ಆಡ್ತಾನೆ. ಸೊ ನಮ್ಮ ಮೆಮ್ರೀಸ್, ಒನ್ ಆಫ್ ಅವರ್ ಫೇವ್ರೆಟ್ ಮೆಮರೀಸ್ ಎಂಗೇಜ್ಮೆಂಟ್ದು. ಇದು ಮೇಲ್ಗಡೆ ಅಂದರೆ ಎಲ್ಲ ಹೋಯ್ತು, ಕಿತ್ತೋಯ್ತು. ಹೋಗಿಲ್ಲ, ಕಿತ್ತೋಯ್ತು. ಸೊ ಇದೇ
starting picture. Look at this boy and look at this girl. ಚಿಕ್ಕ ಮಕ್ಕಳೆಲ್ಲ ಈಗ ಏನಿಲ್ಲ. ನಾನು ಅವಾಗ ತಾನೇ ನೀ 27 and half, 23 and half. ಸೊ ಫಸ್ಟ್ ಇದು ಒಂದು ಕೇರಳ ಮಾಡಿದಲ್ವಾ, ಅವರೇ ಒಂದು ಕೊಟ್ಟಿದ್ದಾರೆ ನೋಡಿ. ಇಬ್ರು ಸ್ಪೆಲ್ಲಿಂಗು ಒಂದು ರಾಂಗ್. ಅಮೃತ ಅಭಿಷೇಕ್. ನೆಕ್ಸ್ಟ್ ಹಳೆ ಕಾಲದಲ್ಲೆಲ್ಲ ಹಿಂಗ್ ಮೇಕಪ್ ಇಲ್ದಂಗೆ ಇರ್ತಿತ್ತು. ಫುಲ್ ಮೇಕಪ್ ಅಲ್ವಾ ಎಲ್ಲ? ಇಲ್ಲ ಇದಿಲ್ಲ, ನಂದೆಲ್ಲಿದೆ? ನಂದು ಯಾವ್ದಲ್ಲೂ ಮೇಕಪ್ ಇಲ್ಲ ಅಲ್ವಾ, ರಿಸೆಪ್ಷನ್ ಬಿಟ್ರೆ. ಕೇರಳ ಇದು ಯಾರಿದು? ಅಭಿಷೇಕ್ ಚಂದ ಮರಕ್ಷನ್. ನಾನು ಯಾಕೆ ಈ ಥರ ಆ ಟೈಮಲ್ಲಿ ಫುಲ್ಲ ನನ್ನಪ್ಪ ಹೋಟೆಲ್ ಇಂಡಸ್ಟ್ರಿ, ಸೊ ಯಾವಾಗಲೂ ನಾನು ಫುಲ್ ಶೇವ್ಲೇ ಇರಬೇಕಂತೆ ಅವರೋட ರೂಲ್ ಅದು. ಅವರಪ್ಪ ಅಂತಲ್ಲ, ಎಲ್ಲ ಅಪ್ಪದಿರ್ಗೂ ಅವ್ರ ಮಕ್ಳು ಫುಲ್ ಕ್ಲೀನ್ ಶೇವ್ ಮಾಡ್ಕೊಂಡು ತಲೆ ಎಲ್ಲ ಬಾರ್ಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಅಂತಾನೆ ಆಸೆ. ನಮ್ಮ ಮನೇಲೂ ಹಂಗೇನೆ, ಪ್ರತಿಕೆ ಅಚ್ಚುಗೆ ಎಲ್ಲರಿಗೂ. ಸೊ ಇದು ಗಡಿಯಾರ ಇದು ಮೆಮರೀಸ್ ಗೊತ್ತಾ? ಇದು ಏನದು? ವಾಚ್. ಗಡಿಯಾರ ತಮಿಳ್ ಗಡಿಯಾರ ಗೊತ್ತಾ? ಲೈಕ್ ನಾನು ಹೌದು. ಇವನ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಮುಗೀತು, ಹೊರಗಡೆ ಕೂತಿದ್ವಿ, ಬಂದು ಕೇಳ್ದ ನನ್ನ ಹತ್ರ ಈ ವಾಚ್ ಎಷ್ಟಿರ್ಬೋದು ಅಂತ. ಇವ್ನು ಕೇಳ್ತಾವನಂತ ಏನೋ ಬ್ರ್ಯಾಂಡ್ ಇರಬೇಕು ಅಂತ. ಒಂದು 30,000 ಅಂದರೆ 150 rupees ಅಂತವನೆ. ಅದು ಎಲ್ಲಿ? UK. ಜೋಕ್ ಮಾಡ್ತಾವನ, ಏನ್ ಮಾಡ್ತಾವನೆ ಅಂತ. ನನ್ನ ಬ್ರ್ಯಾಂಡ್ ಅದೆಲ್ಲ ಏನು ಇಷ್ಟ ಇಲ್ಲ ನನಗೆ. ನನಗೇನು ಗೊತ್ತಿತ್ತು ಅವಾಗ. ಸೊ ಇದೆಲ್ಲ ಇದು ನನ್ನ ಅಪ್ಪ, ನನ್ನಮ್ಮ, ನನ್ನ ಅತ್ತೆ, ಇದು ನಾನು. ಇದೆಲ್ಲ ಅವ್ರ ಫುಲ್ ಅವ್ರ ರಿಲೇಟಿವ್ಸ್. ಪ್ರತೀಕ್ ನೋಡಿ, ಪ್ರತೀಕ್ ಹೆಂಗಿದ್ದಾನೆ, ಸೂಪರ್ ಸ್ಮಾರ್ಟ್ ಆಗಿ ಫುಲ್ ಲಾಂಗ್ ಹೇರ್ ಬಿಟ್ಬಿಟ್ಟು. ಆಮೇಲೆ ಮಾಮ್ಸ್, ಅಬ್ಬಿ ಅಮ್ಮ, ಅಬ್ಬಿ ಅತ್ತೆ. ಇದೆಲ್ಲ ಕೇರಳ. ಇದು ನಮ್ಮ ಅಪ್ಪಂದು ಚಿಕ್ಕ ತಂಗಿ, ನಮ್ಮ ಅಪ್ಪಂದು ದೊಡ್ಡ ತಂಗಿ. ಇದು ನನ್ನ ದೊಡ್ಡಮ್ಮ, ಕರ್ನಾಟಕದವರು, ಇವ್ರು ಕೇರಳದವರು. ಇವರು ಅಕ್ಕ. ಅಕ್ಕ ಮೀನ್ಸ್ ಇವರೋಡ ಹಸ್ಬೆಂಡೋಡ ತಂಗಚಿ ತಂಗಿ. ಇಲ್ಲ, ಇವರೋಡ ಹಸ್ಬೆಂಡೋಡ ಅಕ್ಕವೋಡ ಪೊಣ್ಣು. ತಮಿಳ್. ಇವ್ರ ಗಂಡಂದು ಅಕ್ಕಂದು ಮಗಳು. ನೋಡಿ ಪಾಪ ಹುಷಾರಿಲ್ಲ ನನಗೆ. ಇದೆಲ್ಲ ನನ್ನ ಫ್ರೆಂಡ್ಸ್ ಆ ಟೈಮಲ್ಲಿ. ಗೋಪಿ, ಯೋಗೇಶ್, ಇದು ನನ್ನ ತಮ್ಮ, ಕಸಿನ್ ಬ್ರದರ್ ವಿಜಿ. ಸೊ ಇವರೆಲ್ಲ ಬಂದಿದ್ದಾರೆ. ಈ ಅಣ್ಣನ ನೋಡ್ಬಿಟ್ಟು, ಯೋಗಿ ಅಣ್ಣ ನೋಡ್ಬಿಟ್ಟು ಎಲ್ಲರೂ ನಿನ್ ತಮ್ಮನ ಅಂತ ಕೇಳ್ತಾರೆ. ಯಾವಾಗ್ಲೂ ಕೇಳ್ತಾರೆ. ಲುಕ್ ನೋಡಿ, ವಾವ್, ವಾಟ್ ಅ ಸ್ಟಿಲ್. ಏನಕ್ಕೆ ಲಿಪ್ಸ್ಟಿಕ್ ಹಾಕಿದ್ಯಾ? ನೋ, ಅಲ್ಲಿ ಲಿಪ್ಸೇ ಹಂಗೆ ನನಗೆ. ಈಗ ಇಲ್ಲ. ನೋ, ದಿಸ್ ಇಸ್ ಮೈ ಅಪ್ಪ. ಸಿ ದ ಸ್ಮೆಲ್ಲಿಂಗ್ ಆಫ್ ಕಿಸ್. ದಿಸ್ ಇಸ್ ಹೌ ದೇ ಕಿಸ್ ಇನ್ ಕೇರಳ. ಈ ತರ ಅಂತಾರೆ ಅಷ್ಟೇ. ಫಸ್ಟ್ ಟೈಮ್ ನನ್ನ ಅಪ್ಪ ನನಗೆ ಕಿಸ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಅದು ಒಂದು ಫೇಕ್ ಕಿಸ್. ಇದು ನಂದು ಅಪ್ಪನಮ್ಮ, என்னோட ಅಚ್ಚಮ್ಮ. ಇವರೆಲ್ಲರೂ ಇದು ಬಂದು ಭಾರತಿ ಆಂಟಿ, ನಮ್ಮ ಅಪ್ಪಂದು ಫ್ರೆಂಡ್. ಆದರೆ ನನಗೆ ದೊಡ್ಡಮ್ಮ ಥರ. ಇದು ನಿಜವಾಗ್ಲೂ ನನ್ನ ದೊಡ್ಡಮ್ಮ. ಇದು ಅತ್ತೆನ ಅಜ್ಜಿನ ಗೊತ್ತಿಲ್ಲ. ಇದು ದೊಡ್ಡತ್ತೆ ಗಂಡ, ಚಿಕ್ಕತ್ತೆ ಗಂಡ, ನಮ್ಮ ಅಪ್ಪಂದು ಮಾವ, ಹಂಗೆ. ನೆನ್ನೆ ನೋಡಿದ್ರಲ್ಲ ಕಣ್ಣಪ್ಪಣ್ಣ ಅಂತ, ಅವ್ರದ್ದು ಅಣ್ಣ ಇವರು. ಇದು ನನ್ನ ಚಿಕ್ಕಪ್ಪ. ಇದು ಅಪ್ಪ, ಅಪ್ಪನ ತಮ್ಮ, ಚಿಕ್ಕಪ್ಪ. ಅಪ್ಪನ ತಮ್ಮ ಚಿಕ್ಕಪ್ಪನೇ ತಾನೆ. ವಾವ್, ವಾಟ್ ಅ ಪೋಸ್. ಇದರಲ್ಲಿ ಅಚ್ಚು ನೋಡು, ಅಚ್ಚು ಪ್ರತೀಕ್, ಮಾಮಿ. ಇದು ನನ್ನ ಫ್ರೆಂಡ್ಸ್. ಇದೆಲ್ಲ
ಪುಟ್ಟು, ರಘು ಅಣ್ಣ, ಸೂರಿ, ನಟ, ಪ್ರಭು ಅಣ್ಣ, ಮಧು, ಪ್ರತೀಕ್, ಅಂಜು, ದೊಡ್ಡಮ್ಮ, ನಮ್ ಶಿವಾನಿ, ನನ್ನ ಫ್ರೆಂಡ್ ಮಾನಸ, ಪುಟ್ಟು ಅನಿ. ಇನ್ನೊಂದು ಪ್ರತೀಕ್ಗೆ ಅಪ್ಪು ಅಂತ ಕರೀತಾರೆ ನಮ್ಮ ಅಪ್ಪ ಅಮ್ಮ, ನಾನು ಅನಿ ಅಂತ ಕರಿತೀನಿ. ನಾನು ಪ್ರತೀಕ್ ಕರಿತೀನಿ. ಪ್ರತೀಕ್ ಅಂತ ಅವ್ನು ಇಟ್ಕೊಂಡಿರೋ ಹೆಸರು, ಅವನ ಹೆಸರು ಗಣಿ. ತುಂಬಾ ಅವ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲೆಲ್ಲ ಗಣಿ ಅಂತ ಕರೀತಾರೆ, ನಾನು ಅವನ ಅನಿ ಅಂತ ಕರಿತೀನಿ. ಎಲ್ಲರೂ ಅಪ್ಪು ಅಂತ ಕರೀತಾರೆ. ಬೇಜಾನ್ ಹೆಸರುಗಳು. ಇಲ್ಲೊಬ್ಬ ಇದ್ದಾನೆ, ಇವನು ಮುಲ್ಲಿ. ಇವನು ಇವ್ರ ಮಗ, ನಮ್ಮ ಪುಷ್ಪಕ್ಕನ ಮಗ. ಬಟ್ ಇವನು ಬಂದು ನನ್ನ ಸ್ವಂತ ತಮ್ಮನ ಥರ. ಎಂಥ ಫೀಲ್ ಕೊಡ್ತಾನೆ ಗೊತ್ತಾ. ಇದೆಲ್ಲ ಒಂದೇ ನಮ್ದು ಅಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ಒಂದೇ. ಇದು ಇಲ್ಲಿ ಅಜ್ಜಿ, ಅಮ್ಮನಮ್ಮ. ಅದೇ ಸೇಮ್. ನಾನು ನಿನ್ನೆ ಅರ್ಸು ಮಾಮ, ಶುಭ ಆಂಟಿ ಅಂತ ಹೇಳಿದೆ ಅಲ್ವಾ, ಇದೇ ಅರ್ಸು ಮಾಮ, ಶುಭ ಆಂಟಿ. ನೀವು ನಮ್ದು ಯಾವುದೇ ಫಂಕ್ಷನ್ ಯಾವುದೇ ಇದ್ರು ನೋಡು ಖಂಡಿತ ಅವ್ರು ಇರ್ತಾರೆ. ರಾಣಿ ಕೂತ್ಕೊಂಡು ಇದ್ದಾರೆ, ರಾಜ ಸಿರಿಪು. ಇದೆಲ್ಲ ಒಂದೇ ಕ್ಲಿಕ್ಸ್. ಊಟ, ಇವರು ಊಟ, ಇದು ಅನ್ನ ಸಾರು ಪಲ್ಯ, ಆಮೇಲೆ ಐ ಥಿಂಕ್ ಫಿಶ್. ಎಲ್ಲ ನನ್ನ ಒಬ್ಬಳನ್ನ ಕೂರಿಸ್ಬಿಟ್ರು, ಎಲ್ಲರೂ ನನ್ನೇ ನೋಡ್ತಾವ್ರೆ, ನನ್ನೇ ಮಾತಾಡಿಸ್ತಾವ್ರೆ. ಅಯ್ಯೋ ಯಪ್ಪ, ನನಗೆ ಮದುವೆ ಹುಡುಗಿಲ್ವಾ ನೀ ಮದುವೆ ಹುಡುಗ ಅಲ್ವಾ ನೀನು? ಯಾರ ಇದು ನನ್ನ ಫ್ಯಾಮಿಲಿ ಅಲ್ವಾ, ಅದಕ್ಕೆ ನಿನ್ನ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಇದು ತುಂಬಾ ಜನ ಕೇಳ್ತಾ ಇದ್ರು, ಕೇರಳ ಫ್ಯಾಮಿಲಿ, ಅಪ್ಪ ಫ್ಯಾಮಿಲಿ ಇದೆ ಆ್ಯಕ್ಚುಲಿ. ಅಪ್ಪ, ಚಿಕ್ಕಪ್ಪ, ಅಜ್ಜಿ, ಇದು ಬಂದು ಚಿಕ್ಕತ್ತೆ ಗಂಡ, ಚಿಕ್ಕತ್ತೆಗೆ 2 ಮಕ್ಕಳು, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಮ್ಮಂದು 2 ಮಕ್ಕಳು, ದೊಡ್ಡತ್ತೆಯಲ್ಲಿ ದೊಡ್ಡತ್ತೆ, ದೊಡ್ಡ ಮಾವ, ದೊಡ್ಡ ಮಾವನ ಮಕ್ಕಳು. ಫಸ್ಟು ಇವನೇ ಹುಟ್ಟಿರೋದು ಮನು, ಅವನಾದ್ಮೇಲೆ ನಾನಾದ್ಮೇಲೆ ಅದೇ ಅನಿ, ನಮ್ಮದು ಅದಾದ್ಮೇಲೆ ಹಂಗೆ ವರುಸೆಯಾಗಿ ಲಾಸ್ಟ್ ಪಿಳ್ಳೆ ಇದ್ದ. ಇವನು ಸೇಮ್ ಏಜ್. ಈ ಫೋಟೋ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ, ತುಂಬಾ ಇಷ್ಟ ನನಗೆ ಇದು. ಮತ್ತೆ ಇನ್ನೊಂದು ಇದೆ, ಅದು ಹಾಕಿಲ್ಲ ಅವರು. ಯಾವುದು? ಅದಾ ಹಿಂಗೆ ಏನೋ ಹಾಕಿಲ್ಲ ಅಂತ. ಇಲ್ಲ, ಸೈಡ್ ಬೈ ಸೈಡ್ ಅಲ್ಲಿ ಇದೆ. ಇದು ಅಲ್ಲಿದೆ. ಅದೇದಾ ಇದು ಮಾ ಇಲ್ವಾ? ಇಲ್ಲ. ಈ ಕಂಟೆಂಟ್ ತೆಗಿಯಕ್ಕೆ ಆಗಲಿಲ್ಲ, ಬೆಳಗ್ಗೆಯಿಂದ ಫುಲ್ ಬಿಸಿಲೋಯ್ತು. ಮೊಬೈಲ್ ಮುಟ್ಟಿದ್ರೆ ಅದೆಷ್ಟು ಬೇಗ 10 ನಿಮಿಷ 15 ನಿಮಿಷ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಈ ಎಂಗೇಜ್ಮೆಂಟ್ ಎಲ್ಲ ನೋಡಿದ್ವಿ ಅಲ್ವಾ. ಸೊ ಆದಿವ್ ಹತ್ರ ಕನ್ನಡ ಮಾತಾಡಿಸಿ ಅಂತ ತುಂಬ ಜನ ಕಮೆಂಟ್ ಆ್ಯಂಡ್ ಇವನ್ DMs ಅಲ್ಲೂ ಕೇಳ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈಗ ನಾನು ಅವ್ರಿಗೊಂದು ಕ್ವಶನ್ ಕೇಳ್ತೀನಿ. ಆದಿವ್, ಈ ಕಡೆ ತಿರ್ಕೊ, ಮಾತಾಡೋದು ಬೇರೆ ಮೆತ್ತಿಗೆ ಕೇಳಿಸಲ್ಲ. ತಗೋ ಇದು ಮೈಕ್ ಹಾಕು. ನಾನು ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಕನ್ನಡದಲ್ಲಿ ಆನ್ಸರ್ ಮಾಡಬೇಕು. ಓಕೆ? ನೀನು ತಪ್ಪು ಸರಿ ಇತ್ತ, ನೀನು ಯಾರು ಇಲ್ಲ, ಎಕ್ಸಾಮ್ ಇಲ್ಲ ನೀನೇನು ಇಲ್ಲಿ ಬಂದು ಸ್ಪೀಚ್ ಕೊಡ್ತಾ ಇಲ್ಲ. ಓಕೆ? ನಿನ್ಗೇನು ಅನ್ಸುತ್ತೆ, ಏನು ಬರುತ್ತೆ ಅದನ್ನ ಮಾತಾಡು. ಒಂದು ಟಫ್ ಅನ್ನೋ ಕ್ವಶನ್. ನಿಂಗೆ ಮೈಸೂರು ಇಷ್ಟನಾ ಚೆನ್ನೈ ಇಷ್ಟನಾ? ನಂಗೆ 2 ಇಷ್ಟ. ಮೈಸೂರು ಇಷ್ಟ, ಚೆನ್ನೈನೂ ಇಷ್ಟ. ಯಾವ್ದು ಜಾಸ್ತಿ ಇಷ್ಟ? ಮೈಸೂರಲ್ಲಿ ಅಜ್ಜಿ ತಾತ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ಜಾಸ್ತಿ ಪ್ಲೇಸ್ ಇರುತ್ತೆ ಆಟ ಆಡೋಕ್ಕೆ. ಆಮೇಲೆ ಅಲ್ಲಿ ಜಾಸ್ತಿ ಡಾಗ್ಸ್ ಇರುತ್ತೆ, ಆನಿಮಲ್ಸ್. ಆಮೇಲೆ ಅಲ್ಲಿ ಟೆಂಪಲ್ ಇರುತ್ತೆ. ಓಕೆ, ಟೆಂಪಲ್ ಇರುತ್ತೆ ಅಲ್ಲ? ಇದೆ, ಟೆಂಪಲ್ ಇದೆ. ಆಮೇಲೆ ಚೆನ್ನೈಲಿ ಗೇಮ್ ಆಡ್ಬೋದು, AC ಐತೆ, ಮಾಲ್ ಹೋಗ್ಬೋದು, ಆಮೇಲೆ ಬೀಚ್ ಹೋಗ್ಬೋದು. ಸರಿ, ನನಗೆ ಏನೇನು ಐತೆ ಅಂತ ಕೇಳಲಿಲ್ಲ. ಯಾವ್ದು ಇಷ್ಟ ನಿನಗೆ? 2 ಇಷ್ಟ. ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಯಾವುದು? ನಂಗೆ ಜಾಸ್ತಿ ಇಷ್ಟ ಅಂದರೆ ಮೈಸೂರು. ಅದೇ ನಂಗೆ ಚೆನ್ನೈನೂ ಇಷ್ಟ. ಓಕೆ, ಬಿಟ್ಕೊಡೋಕ್ಕಾಗಲ್ಲ. ಓಕೆ, ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಮಾಡ್ತಾನೆ. ಸೊ ಬೇರೆ ಏನು ಕ್ವಶನ್ ಕೇಳ್ಬೋದು ಇವನಿಗೆ?
ಓಕೆ ಆದಿವ್ ಯಾಕೆ ಎದುರ್ಕೋತಿದ್ಯಾ? ಇಲ್ಲ, ನಿನಗೆ ಯಾವ್ದು ಈಸಿಯಾಗಿ ಏನು ಅನ್ಸುತ್ತೆ ಅದು ಮಾತಾಡು. ನಾನು ನಿನಗೆ ಯಾವ ಕಂಪೆಲೆಲ್ಲ ಮಾಡಲ್ಲ. ನನಗೆ ಗೊತ್ತು ನೀನು ಹೆಂಗೆ ಕನ್ನಡ ಮಾತಾಡ್ತೀಯ ಅಂತ. ಸಾರಿ ಗೈಸ್, ಈ ದಿನ ಇವತ್ತು ಒಂಥರ ಮಿಕ್ಸ್ಚರ್ ಆಫ್ ಟೆನ್ಷನ್, ಪೇಯ್ನ್, ಏನೇನೋ. ಸೊ ನಾಳೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.